ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ವ್ಲಾಗನ್ನು ನಾನು ಈ ವರ್ಷದ ಮಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ನಮ್ಮ ಕಡೆ ಈ ವರ್ಷದ ಫಸ್ಟ್ ಮಳೆ ಈಗ ಬಂದಿರೋದು, ಅಂದರೆ ಲೇಟಾಗಿಯೇ ಬಂದಿದೆ ನಮ್ಮ ಕಡೆ. ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿದ್ದು, ಆಗ್ತಾನೆ ಬಟ್ಟೆ ಒಣಗಾಕಿ ಬಂದಿದ್ದೆ. ಇನ್ನೇನು ಒಣಗಬೇಕು ತೆಗಿಯೋಣ ಅನ್ನೋಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಇನ್ನು ತಂದು ಒಳಗೆ ಎಲ್ಲಿ ಹಾಕೋದು ಅಂತ ಹೇಳ್ಬಿಟ್ಟು, ನೆಂದರೆ ನೆನೀಲಿ, ಮಳೇಲಿ ಇನ್ನೊಂದು ಸಲ ಒಗ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಬಟ್ಟೆನ ತಕ್ಕೊಳ್ಳೇ ಇಲ್ಲ, ಅಲ್ಲೇ ಬಿಟ್ಟು ಬಂದೆ. ನೋಡ್ತಿರ್ಬೋದು ಮಧ್ಯಾಹ್ನ ಸ್ಟಾರ್ಟ್ ಆಗಿರೋ ಮಳೆ ಬೆಳಗಿನ ಜಾವ, ನೆಕ್ಸ್ಟ್ ಡೇ ಬೆಳಗಿನ ಜಾವದವರೆಗೂ ಮಳೆ ಬಂದಿದೆ. ಫಸ್ಟ್ ಮಳೆ ಆಗಿರೋದ್ರಿಂದ ಎಲ್ಲ ಟೆರೆಸ್ ಮೇಲೆ ಮರ ಗಿಡ ಪ್ರತಿಯೊಂದು ಗೋಡೆ ಮೇಲೂ ಸಖತ್ತು ಧೂಳಿತ್ತು. ಮೊದಲನೇ ಮಳೆ ಆಗಿರೋದ್ರಿಂದ ಎಲ್ಲ ಮಣ್ಣು ಮನೆ ಮೇಲಿಂದು, ಟೆರೆಸ್ ಮೇಲಿಂದು ತೊಳ್ಕೊಂಡೆಲ್ಲ ಮನೆ ಮುಂದ್ಗಡೆನೇ ಬರ್ತಿತ್ತು. ನೋಡ್ತಿರ್ಬೋದು ಇಲ್ಲಿ ಈಗ ಸ್ಟಾರ್ಟ್ ಆಗಿರೋದು ಮಳೆ. ಹಾಗಾಗಿ ಎಲ್ಲ ಬಾಗಿಲು ಮುಂದೆನೇ ಬರುತ್ತೆ. ನಮ್ಮದು ಟೆರೆಸ್ ಮೇಲಿನ ನೀರೆಲ್ಲ ಮುಂದ್ಗಡೆ ಮೆಟ್ಲ ಮೇಲಿಂದನೇ ಬಾಗಿಲು ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ, ಕ್ಲೀನಾಗಿ ಹೋಗಲ್ಲ ಮುಂದಕ್ಕೆ. ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಮತ್ತೆ ಮನೆ ಒಳಗಿಂದ ಒಂದೆರಡು ಬಕೆಟ್ ನೀರು ತಂದು ಕ್ಲೀನ್ ಮಾಡಿದೆ. ಅದು ಎಷ್ಟೇ ಕ್ಲೀನ್ ಮಾಡಿದರೂ ಫಸ್ಟ್ ಮಳೆಗೆಲ್ಲ ಕೊಚ್ಕೊಂಡು ಹೋಗೋವರೆಗೂ ಅದು ಹಾಗೆ ಮಣ್ಣು ಬರ್ತಾನೇ ಇರುತ್ತೆ, ಹೋಗೋದೇ ಇಲ್ಲ. ಆಗಲೇ ಎದ್ದಿದ್ದೆ, ಇಲ್ಲೆಲ್ಲ ಮಣ್ಣು ನಿಂತಿತ್ತು. ಬಂದು ಒಂದೆರಡು ಬಕೆಟ್ ನೀರು ಹಾಕಿ ಮತ್ತೆ ಬಂದು ನಿಂತೈತೆ. ಉಂಟಾ ಬಟ್ಟೆ ಎಲ್ಲ ನೆಂದೈತೆ. ಅರ್ಧ ಹೋಗ್ತೈತೆ. ಸರಿ, ಮಣ್ಣು ಮಣ್ಣೆಲ್ಲ ಕಿತ್ಕೊಂಡು ಬಂದಿದೆ. ಅದು ಟೆರೆಸ್ ಮೇಲಿರೋ ಧೂಳೆಲ್ಲ ಬಂದೈತೆ. ಇಳಿ ಇಳಿ ಸಾಕು, ನೆಗಡಿ ಆಗಿತ್ತು. ನೀನು ನೆನೆಸ್ಕೊಂಬರ್ಬೇಕಾ? ಹೋಗು, ಹತ್ತು ಮೆಟ್ಲ. ಇಲ್ಲಿ ನೋಡ್ರಿ, ಇಲ್ಲಿ ನೆಲ ಎಲ್ಲ ಗಲೀಜು ಮಾಡ್ತೀರಾ. ಮಕ್ಕಳಿರೋದೇ ಗಲೀಜು ಮಾಡೋಕ್ಕೆ. ನೀನು ನೆನ್ಕೊಂಡಿದ್ದೀನ? ನೀನು ತಲೆ ಒರೆಸ್ಕೋಗೋಣ. ತಲೆ ನೋಡಲ್ಲೆಲ್ಲ ಹೆಂಗೆ ನೆಂದೈತೆ. ನೀನು ಒರೆಸ್ಕೊಂಬಿಟ್ಟ ಸಾಕು. ಬರ್ರಿ, ಜೋರಾಯ್ತು ಮಳೆ. ನಡಿ. ಫ್ರೆಂಡ್ಸ್, ನಮ್ಮೂರಿಗೆ ಈ ವರ್ಷದ ಮೊದಲನೇ ಮಳೆ ಈಗ ಬರ್ತಾ ಇದೆ. ತುಂಬ ಬೇರೆ ಬೇರೆ ಕಡೆ ಎಲ್ಲ ಆಲೆ ಬಂದು ತುಂಬ ದಿನ ಆಯಿತು, ಬಟ್ ನಮ್ಮೂರಿಗೆ ಇವತ್ತು ಬರ್ತಾ ಇದೆ. ಮಧ್ಯಾಹ್ನದಿಂದನೂ ಮಳೆ ಸ್ಟಾರ್ಟ್ ಆಗಿದೆ, ಇನ್ನೂ ನಿಂತಿಲ್ಲ ಮಳೆ. 7 ಗಂಟೆ ಆಯಿತು ಈಗ. ಟೀ ಮಾಡ್ತೀನಿ ಇವಾಗ. ಮಳೆ ಬರ್ತಿದೆಯಲ್ಲ, ಮಳೆ ಜೊತೆ ಈಗ ಟೀ ಮಾಡ್ಕೊಂಡು ಕೂತ್ರೆ ಸಖತ್ತಾಗಿರುತ್ತೆ. ಈಗ ಫಸ್ಟ್ ನಾನು ಟೀ ಮಾಡ್ತೀನಿ. ಫುಲ್ ಜೋರು ಅಂದರೆ ಜೋರು ಮಳೆ ಸಖತ್ತಾಗಿ ಜೋರಾಗೆ ಬರ್ತಾ ಇದೆ. ಈಗ ಮಳೆ ಜೊತೆಗೆ ಟೀ. ಗಾನವಿ, ಏನದು ಅಲ್ಲೇ ಕೂತಿದ್ಯಾ? ಮೇಲೆ ಕೂತ್ಕೋ, ನೆಲ ತಣ್ಣಗಲ್ವಾ? ಚೇರು ಮೇಲೆ ಕೂತ್ಕೊಳ್ರಿ. ಮಾಡ್ತೀನಿ, ಅಲ್ಲಿ ಕುತ್ಕೊ ಮೇಲೆ.
ಫ್ರೆಂಡ್ಸ್, ಬಾತ್ರೂಮಲ್ಲಿ ಪಾತ್ರೆ ತೊಳೆದಿಟ್ಟಿದ್ದೆ, ಬಾತ್ರೂಮ್ ಸಿಂಕಲ್ಲಿ. ಮತ್ತು ಬಾತ್ರೂಮಲ್ಲೆಲ್ಲ, ಬಾತ್ರೂಮಲ್ಲಿ ಒಂದು ದೊಡ್ಡ ಸಿಂಕ್ ಇದೆ ಪಾತ್ರೆ ತೊಳೆಯೋಕ್ಕಂತ ಹೇಳಿ, ಅಲ್ಲಿ ತೊಳೆದಿಟ್ಟಿದ್ದೆ. ತೊಗೊಂಬಂದು ಇಟ್ಟೋಳೆ. ಪಾತ್ರೆ ತಕ್ಕೊಳ್ಳೋ ಒಂದು ಟೀ ಮಾಡೋದು. ಇಲ್ಲಿ ಜಾಸ್ತಿ ಆದಾಗ ತೊಳೆಯಲ್ಲ ಫ್ರೆಂಡ್ಸ್, ನಾನು ಬಾತ್ರೂಮಲ್ಲಿ ತೊಳೆದ್ಬಿಡ್ತೀನಿ. ಯಾಕಂದರೆ ಇಲ್ಲಿ ಪಟ್ಟಿ ಇಲ್ಲ ಅಲ್ವ, ಇದು ನೀರು ನಾವು ತೊಳೆದು ಇಟ್ಟಾಗ ಹಿಂಗೆ ಎಲ್ಲ ಕೆಳಗೆ ಹರ್ಕೊಂಬಂದು ಬೀಳುತ್ತೆ. ಹಾಗಾಗಿ ಜಾಸ್ತಿ ಇದ್ದರೆ ನಾನು ಅಲ್ಲೇ ತೊಳ್ಕೊಂಬಿಟ್ಟಿರ್ತೀನಿ. ಬಾತ್ರೂಮಲ್ಲಿ ಒಂದು ಸಿಂಕ್ ಹಾಕಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ನಮ್ಮ ಓನರು ಬಾತ್ರೂಮಲ್ಲಿ ಒಂದು ದೊಡ್ಡ ಸಿಂಕ್ ಮಾಡಿದ್ದಾರೆ. ಪಾತ್ರೆ ಇದ್ದರೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆ ಅಥವಾ ಜಾಸ್ತಿ ಪಾತ್ರೆ ಇದ್ದಾಗ ತೊಳ್ಕೊಬೋದು ಅಂತ. ಟೀ ಪುಡಿ, ಒಂದು ಏಲಕ್ಕಿ, ಸಿಪ್ಪೆ, ಅಡುಗೆಗೆ ಯೂಸ್ ಮಾಡಿ ಇಟ್ಟಿರೋದು. ನಾನು ಎಸ್ತಿರಲ್ಲ, ಟೀ ಪುಡಿಲಿ ಹಾಕಿರ್ತೀನಿ. ಸರಿ ಹಿಂದಕ್ಕೆ ಚಿನ್ನ ಎಷ್ಟಿದೆ? ಅದಾಮೇಲೆ ತಿನ್ನೋದು. ಫಸ್ಟ್ 2 ಹಾಕಿದ್ದೀನಿ ನೋಡ್ದು ಫ್ರೆಂಡ್ಸ್. ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಹುಷಾರಿಲ್ಲ ಅಂದರೆ ಮಾತ್ರ ಬ್ರೆಡ್ ತಿಂತಿದ್ವಿ, ಮತ್ತು ಮನೆಗೆ ಯಾರಾದರೂ ಬಂದರೆ ಮಾತ್ರ ಬ್ರೆಡ್ ತಿಂತಿದ್ವಿ. ಬಟ್ ಇವಾಗ ಬೇಕಾದಾಗ ತರ್ಬೋದು, ಬೇಕಾದಂಗೆ ತಿನ್ಬೋದು. ಬಟ್ ಚಿಕ್ಕವರಿದ್ದಾಗ ಸಿಕ್ತಿತ್ತಲ್ಲ ಖುಷಿ, ಆ ಖುಷಿ ಇವಾಗ ಇಲ್ಲ ನೋಡಿ. ಆವಾಗ ಮಾತ್ರ ಹುಷಾರಿಲ್ಲ ಅಂದರೆ ಮಾತ್ರ ಬ್ರೆಡ್ ತಿಂತಿದ್ವಿ, ಏನೋ ತಿನ್ನಬೇಕಲ್ಲ ಅಂತ ತಿನ್ನೋದು ಅಷ್ಟೆ. ಬಿತ್ತಾ ಏನದ ಗಾಳಿ ಆಡೋ ಥರ ಇರಬೇಕು ಅವು, ಇಲ್ಲಾಂದರೆ ಬಟ್ಟೆ ಒಂಥರ ಸ್ಮೆಲ್ ಆಗ್ತವೆ. ಇಡು ಅದ್ರ ಮೇಲೆ ಇಡು ಫ್ರೆಂಡ್ಸ್. ನೋಡಿ ಗಾನೂನು ಎಲ್ಲ ಬಟ್ಟೆಗಳು ತೆಗಿತಾ ಇದ್ದೀವಿ, ಚಿಕ್ಕ ಚಿಕ್ಕವಾಗ್ತಾ ಇದ್ದಾವೆ, ಅವು ಎಲ್ಲ ಟೈಟ್ ಆದಂಗೆ. ಇಷ್ಟೆಲ್ಲ ತೆಗೆದಿಟ್ಟಿದ್ದೀವಿ ನೋಡಿ. ಯಾರಿಗೆ ಕೊಡೋದು? ಇಲ್ಲೊಂದಿಷ್ಟು ರಾಶಿ ಹಾಕಿದ್ದಾಳೆ. ಇವೆಲ್ಲ ನಾನೇ ಹೊಲ್ದಿರೋದು ನೋಡಿ ಫ್ರೆಂಡ್ಸ್. ಮೇಲ್ಗಡೆ ಇರೋದು ಬಟ್ಟೆ ಎಲ್ಲ ನಾನೇ ಹೊಲ್ದಿರೋದು. ಇಲ್ಲಿ ನೋಡಿ ಇಷ್ಟೊಂದು ಬಟ್ಟೆ ಇದೆ, ಇಡ್ತಿದ್ದಾಳೆ. ಬೇಡವಾಗಿದ್ದೆಲ್ಲ ತೆಗೆದು ಅದನ್ನು ಇದನ್ನು ಮಾಡಿಸ್ಬೇಕು, ಕೆಳಗೆ ಕಟ್ ಮಾಡಿ ಹೊಲಿಸ್ಬೇಕು ಅದನ್ನು ಸ್ಟಾರ್ಟಿಂಗ್. ಸುಮ್ಮನೆ ಇವ್ರು ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಬಟ್ಟೆಗಳು ಜಾಸ್ತಿ ಇದು ಆಗಂಗಿಲ್ಲ, ಏನು ಯೂಸ್ ಆಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಈಗ ಇಷ್ಟು ಎಲ್ಲ ಹೊಲಿಸಿರೋ ಬಟ್ಟೆಗಳು. ಇದಂತೂ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗೋವಾಗ ಹೊಲ್ದಿದ್ದು ಫ್ರೆಂಡ್ಸ್. ಇದು ಟಾಪು, ಇದು ಅಷ್ಟೇ ನಾನೇ ಹೊಲ್ದಿರೋದು ನೋಡಿ. ಮತ್ತು ಇವೆಲ್ಲ ಬಟ್ಟೆಗಳು ನೋಡಿ, ಹೊಸ ಫ್ರಾಕ್ಗಳು. ಏನೂ ಒಂಚೂರು ಇದು ಆಗಿಲ್ಲ, ಹರಿದಿಲ್ಲ, ಏನಿಲ್ಲ. ಅವಳಿಗಾದರೆ ಸೈಜ್ ಚಿಕ್ಕದಾಗ್ತಾಯಿತ್ತು. ಇದು ಅಷ್ಟೇ ಹೊಲಿಸಿರೋದು, ಹಬ್ಬಕ್ಕೆ ಅಂತ ಹೊಲಿಸಿದ್ದವಳಿಗೆ. ಎಲ್ಲ ಇವಾಗ ಬರ್ತಾಯಿಲ್ಲ, ಫುಲ್ಲು ಮೋಟ ಆಗ್ತಾಯಿದ್ದಾವೆ. ಕಸಕ್ಕೆ ಚೆಲ್ಲಬೇಕು, ಚೆಲ್ಲಿದ್ರೆ ಇಲ್ಲ. ಸ್ಕೂಲಿಗೆ ಹೋಗೋರಿಗೆ ಬಟ್ಟೆ ಯಾವಾಗ ಫಂಕ್ಷನ್ಗಳಿಗೆ ಮಾತ್ರ ಹಿಂಗಿಡ್ಬೇಕಿತ್ತು. ಕೆಳಗಡೆ ಸೆಕ್ಷನ್ನು ವಸಿಷ್ಠಂದು, ಮಿಡ್ಲು ಅವಳದು, ಮೇಲ್ಗಡೆ ನೋಡಿ ಹಾಸಿಗೆಗಳೆಲ್ಲ ಫುಲ್ ಇಷ್ಟು ಹಾಸಿಗೆ ಇದ್ದಾವೆ. ಆ ಕಡೆ ಹಾಗೆ ಡೈಲಿ ಯೂಸ್ ಮಾಡೋ ನ್ಯಾಪ್ಕಿನ್ಗಳಿದ್ದಾವೆ. ಸ್ವೆಟ್ರ್ಗಳಿದ್ದಾವೆ ಫ್ರೆಂಡ್ಸ್, ಒಂದು 10-12 ಸ್ವೆಟ್ರ್ ಆಗಿದ್ದಾವೆ. ಎಷ್ಟೊಂದು ಸ್ವೆಟ್ರ್ ಹಾಗೆ ಯೂಸ್ ಮಾಡಿ. ಈಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಒಗೆದು ಎತ್ತಿಟ್ಟಿದ್ದೀನಿ ನೋಡಿ. ಇಲ್ಲೊಂದು ಸ್ವೆಟ್ರ್ ಇದೆ, ಇಲ್ಲೊಂದಿದೆ ಆಲ್ರೆಡಿ. ಅಲ್ಲಿ ಹೊರಗೆ ಹೋಗೋದು 3 ಇಟ್ಟಿದ್ದೀನಿ. ಅಲ್ಲಿ ಮೇಲ್ಗಡೆ ನೋಡಿ, ಅಲ್ಲಿ ಇರೋವೆಲ್ಲ ಹಿಂದ್ಗಡೆ ಸ್ವೆಟ್ರ್ಗಳೇ ಇರೋದು. ಇಷ್ಟೊಂದು ಸ್ವೆಟ್ರ್ ಇದ್ದಾವೆ.
ಇದಂತೂ ಎಷ್ಟು ಚೆನ್ನಾಗಿದೆ, ಬಟ್ ಅವಳಿಗೆ ಟೈಟ್ ಆಗುತ್ತೆ, ಹಾಗಾಗಿ ಹಂಗೆ ಇಟ್ಟಿದ್ದಾಳೆ. ಪಾಂಡಾ ಸ್ವೆಟ್ರು ಆನ್ಲೈನಲ್ಲಿ ತರಿಸಿರೋದು ಫ್ರೆಂಡ್ಸ್. ಇದು ಪಿಂಕ್ ಕಲರ್ ತುಂಬ ಚೆನ್ನಾಗಿದೆ. ಬಟ್ ನನ್ನ ಪ್ರಕಾರ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಕಡಿಮೆನೇ ಮಾಡಬೇಕು, ಎಲ್ಲ ಬರೋಂಗಿಲ್ಲ. ನೋಡಿ ಫ್ರೆಂಡ್ಸ್, ಇದು ಡಂಗ್ರೀಸ್ ಎಷ್ಟು ಚೆನ್ನಾಗಿದೆ, ಹೊಸಾದು. 1-2-3 ಸಲ ಹಾಕ್ಕೊಂಡಿದ್ದಾಳೆ ಅಷ್ಟೇ, ಅದು ಬಿಟ್ಟರೆ ಹಾಗೆ ಇದೆ. ಎತ್ತಿಟ್ಕೊ ಬೇಗ ಬೇಗ. ಅದು ದೀಪಾವಳಿ ಬಟ್ಟೆ ಐತಲ್ಲ, ಟೈಟಾಗಿ ಸಣ್ಣದಾಗಿ ಮಡಚಿಡ್ಬೇಕು. ಅಷ್ಟು ದೊಡ್ಡದು ಮಡಚಿಟ್ರೆ ಜಾಗ ಹಿಡ್ಕೊಳ್ಳುತ್ತೆ. ಮಡಚ್ಕೊಡ್ತೀನಿ ಕೊಡು, ನಾ ಸಣ್ಣದಾಗಿ ಮಡಚ್ಕೊಡ್ತೀನಿ ಕೊಡು. ಟೈಟಾಗಿ ಮಡಚಿಡ್ಬೇಕು. ಅಷ್ಟು ದೊಡ್ಡ ಕವರ್ಗೆ ಮತ್ತು ಅಗಲನೇ ಆಗೋದದು, ಇಲ್ಲ ಮೇಲ್ ಬೇರೆ ಕಡೆ ಎಲ್ಲಾರ ಇಡುವಂತೆ. ಇದು ಮೊನ್ನೆ ದೀಪಾವಳಿಗೆ ಹೊಲಿಸಿರೋದು. ಅವನಷ್ಟು ಫಸ್ಟ್ ಇಡು. ಹಾಂ, ಇಡ್ತೀನಿ. ಇದನ್ನ ಆಮೇಲೆ ಸಪ್ರೇಟಾಗಿ ಇಡುವಂತೆ. ಇನ್ನು ಮಿಕ್ಕಿರೋ ಡೈಲಿ ಹಾಕ್ಕೊಳ್ಳೋದು ಇಟ್ಬಿಡು. ಇದ್ರ ಮೇಲೆ ಬಟ್ಟೆ ಹೊಸ ಬಟ್ಟೆ ಅಷ್ಟೇ ಹಂಗೆ ಸಪ್ರೇಟಾಗಿಡು. ಒಂದು ಸಣ್ಣ ಒಂದು ದಪ್ಪ. ಇದನ್ನು ಓಪನ್ ಮಾಡೇ ಇಲ್ಲ, ಗಾಳಿ ಆಡ್ಬೇಕು ಬಟ್ಟೆ, ಇಲ್ಲ ಅಂದರೆ ಒಂಥರ ಇದಾಗುತ್ತೆ. ಕವರ್ ತುಂಬಿಸಿ 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 ತುರುಕಿದ್ರೆ ಮುಗೀತು. ಅದ್ರ ಮೇಲೆ ಟಾಪ್ಗಳು ಇಟ್ಬಿಡು, ಹೊಸ ಟಾಪ್ಗಳು. ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ 2 ಸ್ವೆಟರ್ ಇದೆ. ಇನ್ನು ಇಲ್ಲೆರಡು ಸ್ವೆಟರ್ ಇದೆ, ಅಲ್ಲಿ 2 ಸ್ವೆಟರ್ ಇದೆ. ಒಂದು ವೈಟು, ಒಂದು ಇದು ಜಾಕೆಟ್ಟು ಕಮ್ ಸ್ವೆಟರ್, ಆ ಥರದ್ದು. ಅವಳಿಗೆ ಹಚ್ಚಿದ್ದೀನಿ ಫ್ರೆಂಡ್ಸ್, ಗೊತ್ತಾಗಬೇಕು. ಅವಳಿಗೂ ಕಷ್ಟ, ಕೆಲಸ ಮಾಡೋದು ಗೊತ್ತಾಗಬೇಕು. ಹೆಂಗೆ ಬೇಕಂಗೆ ತುರುಕಿ 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 ಇಟ್ಕೊಳ್ಳೋದು. ಈಗೆಲ್ಲ ಬೇಡವಾದಿದ್ದು ತೆಗೆದು ಹಾಕ್ತಾವಳೆ. ಈಗ ಮೊನ್ನೆ ಒಂದು ಚೀಲ ಹಾಕಿದ್ದೀವಿ ಕಸಕ್ಕೆ, ಈಗ ಇನ್ನೂ ಒಂದು ಚೀಲ ಬರುತ್ತೆ. ಸ್ಕೂಲ್ ಯೂನಿಫಾರ್ಮ್ ಮುಂದೆನೇ ಇರಲಿ. ಇರುವೆಗೆ ಪೆನ್ಸಿಲ್ ಬರ್ತಿದ್ದೆ ನಾನು, ಜಿರಳೆ ಪೆನ್ಸಿಲ್. ಅದೇ ಲಕ್ಷ್ಮಣ ರೇಖೆ ಅಂತ ಹೇಳ್ತಾರಲ್ಲ, ಅದು ಬರೆದಿದ್ದೆ. ಎಷ್ಟು ಇರುವೆ ಸತ್ತಿದೆ ಅಂದರೆ ತೋರಿಸ್ತೀನಿ. ಈಗೆಲ್ಲ ಗುಡಿಸ್ಕೊಂಬಂದಿದ್ದೀನಿ. ಟೀಪಾಯಿ ಮೇಲೆಲ್ಲ ಹತ್ತೇವಲ್ರಿಪ್ಪ. ನೋಡಿ 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 ನೋಡಿ, ಒಂದು ವಾರ ಇರುವೆ ಹಾಕು. ಇವೆಲ್ಲ ರೆಕ್ಕೆ ಬಂದಿರೋ ನೋಡ್ರಿ. ಇನ್ನೂ ಒಂದೊಂದು ಜೀವ ಅದಾವ, ಮಿಸ್ ಕಾಡ್ತಾವ ಒಂದೊಂದು. ಅಲ್ಲಿ ಅದಾವ ಇನ್ನು. ಫ್ರೆಂಡ್ಸ್, ಮಳೆ ಆಯ್ತಲ್ಲ, ತಂಪಿಗೆ ಇರುವೆ ಗೂಡಿಂದ ಎಲ್ಲ ಇರುವೆಗಳು ಡೋರ್ ಮುಖಾಂತರ ಮನೆ ಒಳಗೆ ಅಷ್ಟು ಬಂದುಬಿಟ್ಟಿದೆ. ರಾತ್ರಿ ಎದ್ದು ನೋಡಿದಾಗ ಅಷ್ಟು ಇರುವೆ ಬಿದ್ದು ಸತ್ತೋಗಿತ್ತು. ಒಂದೊಂದು ಇರುವೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಳೆ ತಂಪಿಗೆ ಆಚೆ ಬಂದುಬಿಡುತ್ತೆ. ಡೋರ್ ಹತ್ರ ಹೋಲ್ ಮಾಡಿದ್ದಾವೆ ನಮ್ಮ ಮನೆ ಮುಂದೆ, ಅಲ್ಲಿಂದ ಎಲ್ಲ ಆಚೆ ಬಂದಿರೋಂಥ ಇರುವೆಗಳಿದೆಲ್ಲ. ಅಪ್ಪ, ನಂಗೆ ಗೊತ್ತಿಲ್ಲ, ಮತ್ತು ಬಂದ್ರೆ ನಾನು ಇಲ್ಲೇ ದುಂಡು ಮಾಡ್ತೀನಿ ಈಗ. ಇವು ಈಗ ಡಸ್ಟ್ಬಿನ್ ಒಳಗೆ ಅಂಟು ಅಂತ ಹಾಕಿದ್ರೆ. ಫ್ರೆಂಡ್ಸ್, ನಾನಿವತ್ತು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಈಗ ಯೂಟ್ಯೂಬಲ್ಲಿ ಸುಮಾರು ಜನ ಡಯಟ್ ಬಗ್ಗೆ ಹೇಳೋಕ್ಕೆ ಹೊರಟಿದ್ದಾರೆ. ಅಂದರೆ ಅವರನ್ನು ಅವರು ಡಾಕ್ಟರ್ಸ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಯೂಟ್ಯೂಬರ್ಸೇ ಡಾಕ್ಟರ್ಸ್ ಆಗಿಬಿಟ್ಟಿದ್ದಾರೆ ಇವಾಗ. ಯೂಟ್ಯೂಬ್ ತುಂಬಾ ಅದೇ ಡಯಟ್ ಮಾಡಬೇಕು, ಸಣ್ಣ ಆಗಬೇಕು, ಅದು ತಿನ್ನಿ ಇದು ತಿನ್ನಿ, ನಾನು ಅದು ತಿಂತಿದ್ದೀನಿ ಇದು ತಿಂತಿದ್ದೀನಿ ಅಂತ ಹೇಳ್ತಾರೆ. ಪಾಪ ದಪ್ಪ ಇರೋರು ಅದನ್ನ ನೋಡಿ ಟ್ರೈ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹೆಲ್ತು ಏನು ಅಂತ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಬಾಡೀಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ನಿಮ್ಮಷ್ಟು ನಿಮಗೆ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಲ್ಲ. ಅವರವರು ಬಾಡಿಗೆ ತಕ್ಕಂಗೆ ಅವರವರು ಡಯಟ್ ಮಾಡಿಕೊಂಡು ಸಣ್ಣ ಆಗ್ತಾರೆ. ನೀವು ಹಾಗೂ ಸಣ್ಣ ಆಗಬೇಕು ಅಂದರೆ ಯೂಟ್ಯೂಬ್ ನೋಡಿ ದಯವಿಟ್ಟು ಯಾರೂ ಟ್ರೈ ಮಾಡಬೇಡಿ. ನಿಮ್ಗೆ ಸಣ್ಣ ಆಗಬೇಕು ಅಂದರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ, ಡೈಟಿಷಿಯನ್ ಇರ್ತಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿ
ನಿಮ್ಮ ಪ್ರಾಬ್ಲಮ್ಸನ್ನು ಅವ್ರ ಹತ್ರ ಹೇಳಿ, ಅವರು ಅದಕ್ಕೆ ತಕ್ಕ ಹಾಗೆ ನಿಮಗೆ ಡಯಟ್ ಪ್ಲ್ಯಾನ್ ಹೇಳ್ತಾರೆ. ಅದನ್ನು ಬಿಟ್ಟು ನೀವು ಯೂಟ್ಯೂಬಲ್ಲಿ ಬರೋರದ್ದನ್ನೆಲ್ಲ ನೋಡಿಕೊಂಡು ದಯವಿಟ್ಟು ಟ್ರೈ ಮಾಡಬೇಡಿ. ಒಂದು ಹುಡುಗಿ ಯೂಟ್ಯೂಬಲ್ಲಿ ಡಯಟನ್ನು ಫಾಲೋ ಮಾಡೋಕ್ಕೆ ಹೋಗಿ ಪ್ರಾಣ ಕಳ್ಕೊಂಡಿರೋದು. ಹಾಕ್ತೀನಿ ನಾನು ನಿಮಗೆ ಒಂದು ಫೋಟೋ ಇದೆ ಅದು. ಫ್ರೆಂಡ್ಸ್, ಇದೇ ನೋಡಿ ಆ ಹುಡುಗಿ, ಅದೇ ಇದು ಫೋಟೋ ನಾನು ಸ್ಕ್ರೀನ್ಶಾಟ್ ಎತ್ತಿಟ್ಕೊಂಡಿದ್ದೆ, ಅದನ್ನೇ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಸುಮಾರು ಜನ ಪ್ರಾಣ ಕಳ್ಕೊಂಡಿರೋದಿದೆ, ಅದರಲ್ಲಿ ಇದು ಒಂದು ಎಕ್ಸಾಂಪಲ್ ಆಗಿ ಅಷ್ಟೇ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದೇ ನೋಡಿ ಆ ಫೋಟೋ. ಒಂದು ಹುಡುಗಿ ಸತ್ತು ಹೋಗಿದೆ ಪಾಪ. ಸಣ್ಣ ಆಗಬೇಕನ್ನೋರು, ದಪ್ಪ ಆಗಬೇಕನ್ನೋರು ದಯವಿಟ್ಟು ಯೂಟ್ಯೂಬಲ್ಲಿ ಬರೋದು ಯಾವುದು ನಿಜ ಇರಲ್ಲ. ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಆ ಥರ ಹೇಳ್ತಾರೆ. ಅವ್ರಿಗೆ ಏನು ಗೊತ್ತಿರುತ್ತೆ, ಅವರೇನು ಡಯಟಿಷನ್ನ, ಡಾಕ್ಟರ್ಸಾ, ಸರ್ಟಿಫಿಕೇಟ್ ಇರುತ್ತಾ ಅವ್ರ ಹತ್ರ? ಇಲ್ಲ. ಎಲ್ಲರೂ ಅವ್ರವ್ರ ಬಾಡಿಗೆ ತಕ್ಕಂಗೆ ಅವ್ರವ್ರ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅವ್ರಿಗೆ ಏನು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರ ಬಾಡಿ ಇದ್ದಂಗೆ ನಮ್ದಿರಲ್ಲ, ಅವ್ರ ಹೆಲ್ತ್ ಇದ್ದಂಗೆ ನಮ್ದಿರಲ್ಲ. ಹಿಂಗೆ ಸುಮಾರು ಚೇಂಜಸ್ ಇರುತ್ತೆ. ಅವ್ರನ್ನ ನೋಡಿ ನಾವು ಮಾಡ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಡಯೆಟ್ಟು ಮಾಡಬೇಕು, ಸಣ್ಣ ಆಗಬೇಕು, ದಪ್ಪ ಆಗಬೇಕು ಅನ್ನೋರಿದ್ದರೆ ಡಾಕ್ಟರನ್ನು ಕೇಳಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗೆಲ್ಲ ಯೂಟ್ಯೂಬಲ್ಲಿ ನಾನು ಅದು ಮಾಡ್ತೀನಿ, ನಾನು ಇದು ತಿಂದು ಸಣ್ಣ ಆದೆ, ನಾನು ಅದು ಮಾಡಿ ಸಣ್ಣ ಆದೆ, ನಾನು ಇದು ತಿಂದು ದಪ್ಪ ಆದೆ ಅಂತ ಹೇಳ್ತಿರ್ತಾರೆ. ಆದರೆ ಅದು ಯಾವುದು ನಿಜ ಆಗಿರಲ್ಲ. ಹಾಗೂ ನಿಜ ಆಗಿದ್ದರೆ ಅದು ಅವ್ರ ಬಾಡಿಗೆ ತಕ್ಕಂಗೆ ಅವ್ರು ಮಾಡ್ಕೊಂಡಿರ್ತಾರೆ. ನಿಮ್ಮ ಬಾಡಿಗೂ ಅವ್ರ ಬಾಡಿಗೂ ಸೇಮ್ ಇರುತ್ತಾ? ಚಾನ್ಸೇ ಇರಲ್ಲ. ದಯವಿಟ್ಟು ಯಾರೂ ಆ ಥರ ಮಾಡಬೇಡಿ. ಎಲ್ಲ ಯೂಟ್ಯೂಬರ್ಸು ಡಾಕ್ಟರ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಇವಾಗ. ಇನ್ನು ಹೇರ್ ಕೇರು, ಸ್ಕಿನ್ ಕೇರ್ ಬಗ್ಗೆ ತೋರಿಸಿದ್ರೆ ಅದೊಂಥರ ಬೇರೆ. ಅದು ಬಾಡಿ, ಔಟ್ಸೈಡ್ ಬಾಡಿ ಇರುತ್ತೆ, ಅದೇನಷ್ಟು ರಿಯಾಕ್ಷನ್ ಆಗಲ್ಲ. ಆದರೂ ಮತ್ತೆ ನಾವು ರಿಕವರಿ ಮಾಡ್ಕೋಬೋದು. ಅಂದರೆ ಒಂದ್ಸಲಿ ಪ್ರಾಣ ಹೋಯಿತು ಅಂದರೆ ಮತ್ತೆ ಬರುತ್ತಾ? ಬರೋಕ್ಕೆ ಚಾನ್ಸೇ ಇಲ್ಲ. ನಿಮಗೇನಾದರೂ ಹಾಗೂ ನಾವು ಡಯಟ್ ಮಾಡಿ ಸಣ್ಣ ಆಗಬೇಕು ಅದಂದರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸು ಅಥವಾ ಲೇಡೀಸ್ ಡಾಕ್ಟರ್ಸು ಇದ್ದೇ ಇರ್ತಾರೆ. ನಿಮ್ಮ ಪ್ರಾಬ್ಲಮ್ ಹೇಳ್ಕೊಂಡು ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ ಸಣ್ಣ ಆಗ್ರಿ ಹೊರತು ಯಾರು ಹೇಳೋದನ್ನು ಕೇಳಬೇಡಿ. ಯಾಕಂದರೆ ಎಲ್ಲದೂ ಮಾಡೋದು ವ್ಯೂಸ್ಗೋಸ್ಕರನೇ ಮಾಡ್ತಿರ್ತಾರೆ. ಹಾಗಾಗಿ ಈಗ ಏನೂ ಓದದೆ, ಏನೂ ಕಲಿದೆ, ಯಾವ ಸರ್ಟಿಫಿಕೇಟು ಇಲ್ಲದೇ ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬಹುದು. ಅದರಲ್ಲಿ ಅದು ಹಾಗೆ ತಿನ್ನಿ ಅದು ತಿನ್ನಿ ಅಂತ ಹೆಂಗೆ ಹೇಳ್ತಾರೆ ಹೇಳಿ? ಅವ್ರೇನು ಓದಿರ್ತಾರೆ, ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ? ಏನೂ ಇಲ್ಲ. ಸುಮ್ಮನೆ ವ್ಯೂಸು, ಸಬ್ಸ್ಕ್ರೈಬರ್ಸ್ಗೋಸ್ಕರ ಹಂಗೆ ಮಾಡ್ತಿರ್ತಾರೆ. ದಯವಿಟ್ಟು ನೀವು ಫಾಲೋ ಮಾಡಬೇಡಿ. ಹಾಗೂ ನೀವು ಫಾಲೋ ಮಾಡಬೇಕು, ನಾನು ಸಣ್ಣ ಆಗಬೇಕು ಅಂದರೆ ದಯವಿಟ್ಟು ನೀವು ಡಾಕ್ಟರ್ಸು, ಡೈಟಿಷಿಯನ್ ಇರ್ತಾರೆ, ನ್ಯೂಟ್ರಿಷಿಯನ್ ಡಾಕ್ಟರ್ಸ್ ಇರ್ತಾರೆ, ಅವರನ್ನೆಲ್ಲ ಕೇಳಿಕೊಂಡು ಮಾಡಿ. ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ. ನೀವೇನು ತಿಂದರೆ ನಿಮ್ಮ ಬಾಡಿಗೆ ಆಗುತ್ತೆ, ಏನು ತಿಂದರೆ ಆಗಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅವ್ರ ಬಾಡಿ ತಿಂದರೆ ಅದು ಅವ್ರಿಗೆ ಒಗ್ಗುತ್ತೋ ಇಲ್ಲೋ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವರನ್ನು ತೋರಿಸಿದ್ದು ನಾವು ಅಟ್ರ್ಯಾಕ್ಟ್ ಆಗಿ, ಓ ಹೌದಾ ಸಣ್ಣ ಆಗ್ತಾರ, ಟ್ರೈ ಮಾಡೋಣ ಅಂಥೇಳಿ ದಯವಿಟ್ಟು ಮಾಡಿ. ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೋಬೇಡಿ. ಹೆಚ್ಚು ಕಡಿಮೆ ಆದರೆ ಪ್ರಾಣನೂ ಹೋಗೋ ಚಾನ್ಸಸ್ ಇರುತ್ತೆ. ಒಂದು ಹುಡುಗಿ ಈ ಥರ ಯೂಟ್ಯೂಬಲ್ಲಿ ಫಾಲೋ ಮಾಡೋಕ್ಕೋಗಿ, ಡಯಟ್ ಫಾಲೋ ಮಾಡೋಕ್ಕೋಗಿ ಪ್ರಾಣ ಕಳ್ಕೊಂಡಿರೋದಿದೆ. ದಯವಿಟ್ಟು ಯಾರೂ ಆ ಥರ ಮಾಡೋದಕ್ಕೆ ಹೋಗಬೇಡಿ. ದಪ್ಪ ಇದ್ದು ಬಿಟ್ಟರೆ ಅವರು ಹೆಲ್ದಿಯಾಗಿರಲ್ಲ, ಅನ್ಹೆಲ್ದಿ ಅನ್ನೋದು ಸುಳ್ಳು. ಮತ್ತು ಸಣ್ಣಕ್ಕೆ ಕಡ್ಡಿ ಥರ ಇದ್ದರೆ ಅವರು ಹೆಲ್ದಿಯಾಗಿದ್ದಾರೆ ಅನ್ನೋದು ಸುಳ್ಳು. ದಪ್ಪ ಇರೋರು ಹೆಲ್ದಿಯಾಗೇ ಇರ್ತಾರೆ, ಸಣ್ಣ ಇರೋರು ಅನ್ಹೆಲ್ದಿಯಾಗಿ ಇರೋರು ಇರ್ತಾರೆ. ನಾನು ದಪ್ಪ ಇದ್ದೀನಿ, ಚೆನ್ನಾಗಿ ಕಾಣಲ್ಲ ಅನ್ನೋದು ಸುಳ್ಳು. ದಪ್ಪ ಇದ್ದವರು ಆರೋಗ್ಯವಾಗಿದ್ದರೆ ಸಾಕು. ಡಯಟ್ ಅಂದರೆ ತೀರಾ ಊಟ ಬಿಟ್ಬಿಡೋದು ಅಲ್ಲ, ಬ್ಯಾಲೆನ್ಸ್ ಫುಡ್ಡನ್ನು ತಿನ್ನೋದು. ಅಂದರೆ ಫುಡ್ಡಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಡಯಟು ಅಂತಾರೆ. ಕೆಲವೊಬ್ಬರು ಫುಲ್ ಉಪವಾಸನೇ ಇದ್ಬಿಡೋದು ಅಥವಾ ಒಂದೇ ಹೊತ್ತು ತಿನ್ನೋದು, ಈ ಥರ ಮಾಡಿದ್ರೆ ಅದು ಡಯಟ್ ಅನ್ನಿಸ್ಕೊಳ್ಳಲ್ಲ. ದಯವಿಟ್ಟು ನೀವು ಯೂಟ್ಯೂಬರ್ಸ್ ಮಾತು ಕೇಳಿಕೊಂಡು ಯಾರೂ ಪ್ರಯತ್ನ ಪಡಬೇಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ. ದಯವಿಟ್ಟು ನೀವು ಹಾಗೂ ಡಯಟ್ ಫಾಲೋ ಮಾಡ್ತೀನಿ, ಡಯಟ್ ಮಾಡಿ ಸಣ್ಣ ಆಗ್ತೀನಿ ಅನ್ನೋರು ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಹೆಲ್ತ್ ಇಶ್ಯೂಸ್ ಬಗ್ಗೆ ಡಾಕ್ಟರ್ಸ್ ಹತ್ರ ಹೇಳಿ, ಅವರು ಹೇಳಿರೋಂಥ ಡಯಟನ್ನು ಫಾಲೋ ಮಾಡಿ ಸಣ್ಣ ಆಗಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ಇದಿಷ್ಟು ಹೇಳಬೇಕಾಗಿತ್ತು, ಹಾಗಾಗಿ ನಾನಿವತ್ತು ಆ ವಿಷಯನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.